ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮಂತ್. ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ ಆ್ಯಂಡ್ ನಿಮಗೋಸ್ಕರ ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ. ಅದೇನಪ್ಪ ಅಪ್ಡೇಟ್ ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಗೊತ್ತಾಗಿರುತ್ತೆ. ಇನ್ನೇನು ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ಎಜುಕೇಷನ್ ಮುಗಿಸಿ ಮನೇಲಿದ್ದೀರಾ ಅಥವಾ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸ ಮಾಡ್ತಾಯಿದ್ರು ಕಡಿಮೆ ಸಂಬಳ ಇದೆ ಅನ್ನೋರಿಗೆ ಮಾತ್ರ ಈ ವಿಡಿಯೋ, ಅವ್ರು ಮಾತ್ರ ಪೂರ್ತಿ ನೋಡಿ, ಓಕೆನಾ? ಓಕೆ, ಡೈರೆಕ್ಟ್ ಟಾಪಿಕ್ ಬಂದುಬಿಡೋಣ. ಈ ಜಾಬ್ ಬಂದುಬಿಟ್ಟು ನಿಮಗೆ ದಾವಣಗೆರೆಯಲ್ಲಿರುತ್ತೆ. ಯಾರೆಲ್ಲ ದಾವಣಗೆರೆ ಸುತ್ತಮುತ್ತ ಇದ್ದಾರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಅವ್ರಿಗೂ ಕೂಡ ಯೂಸ್ ಆಗಲಿ. ಫಸ್ಟು ಕಂಪನಿ ನೇಮ್ ಏನಂತ ಹೇಳ್ಬಿಡ್ತೀನಿ. ಕಂಪ್ನಿ ನೇಮ್ ಬಂದುಬಿಟ್ಟು A1 ಜಾಬ್ ಅಲೋಕೇಟ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು. ಇದು ಪ್ರೈವೇಟ್ ಕಂಪ್ನಿ. ಇದರಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. ನಿಮ್ಮ ಇದಕ್ಕೆ ಎಜುಕೇಷನ್ ಬಂದುಬಿಟ್ಟು SSLC, PUC, ಡಿಗ್ರಿ, ITI, ಡಿಪ್ಲೊಮೊ, ಇಂಜಿನಿಯರಿಂಗ್, NE1 ಯಾವುದಾದ್ರೂ ಓದಿರ್ಬೋದು, ಅವರಿಗೆ ಈ ಕೆಲಸ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ಖಾಲಿರೋ ಹುದ್ದೆಗಳೇನಪ್ಪ ಅಂದರೆ ಲೋನ್ ಅಡ್ವೈಸರಿ, ಇನ್ಸೂರೆನ್ಸ್ ಅಡ್ವೈಸರಿ, ಟೆಲಿಕಾಲಿಂಗ್, ಸೇಲ್ಸ್ ಮ್ಯಾನೇಜರ್, ಸೇಲ್ಸ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್. ಇಷ್ಟು ಹುದ್ದೆಗಳು ಖಾಲಿ ಇವೆ. ಸೊ ಉಪಯೋಗ ಪಡ್ಕೊಳ್ಳಿ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ ಕೂಡ, ಎಜುಕೇಷನ್ ಏನಾಗಬೇಕಂತ. ಹಾಗೆ ಇದು ನಿಮಗೆ ವರ್ಕ್ ಫ್ರಮ್ ಹೋಮ್ ಕೂಡ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಹಾಗೆ ಆಫೀಸಲ್ಲಿ ಕೂಡ ಮಾಡ್ಬೋದು, ಫೀಲ್ಡಲ್ಲಿ ಕೂಡ ಮಾಡ್ಬೋದು. ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿರುತ್ತೆ. ನೀವು ಯಾವುದು ಆಯ್ಕೆ ಮಾಡ್ಕೊತೀರೋ ಆ ಒಂದು ಕೆಲಸನೂ ಕೊಡ್ತಾರೆ. ಇದು ಪ್ರೊಸೆಸಿಂಗ್ ಯಾವ ಥರ ಇರುತ್ತಂದರೆ, ನಿಮಗೆ ಈ ಕೆಳಗಡೆ ನಾವು ಕಂಪ್ನಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಫೋನ್ ಮಾಡಿ ಅವ್ರು ನಿಮಗೆ ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ಕರೀತಾರೆ. ಆ ಲೊಕೇಶನ್ಗೆ ಹೋಗಿ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಆದಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾರೆ, ಆಫೀಸಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಹೇಳ್ತಾರೆ, ಅಥವಾ ಫೀಲ್ಡಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಇಂಟರ್ವ್ಯೂ ಸೆಲೆಕ್ಟ್ ಆದಮೇಲೆ ಅಫ್ಕೋರ್ಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀರಾ ಅಂದ್ಕೊಂಡಿರ್ತೀನಿ. ಬಿಕಾಸ್ ತುಂಬ ಜನ ಎಜುಕೇಟೆಡೇ ಇದಕ್ಕೆ ಹೋಗ್ತಾ ಇರೋದು. SSLC, PUC, ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ ಆದಮೇಲೆ ಕಾಮನ್ ಆಗಿ ಸೆಲೆಕ್ಟ್ ಆಗೇ ಆಗ್ತೀರ ಅನಿಸುತ್ತೆ. ಬಟ್ ಯಾರು ಬೇಗ ಹೋಗ್ತಾರೋ ಅವರಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಅನಿಸುತ್ತೆ. ಸೊ ಇಷ್ಟೊಂದು ಹುದ್ದೆಗಳು ಖಾಲಿ ಇವೆ. ಸೆಲೆಕ್ಷನ್ ಪ್ರೊಸೆಸ್ ಕೂಡ ಹೀಗಿದೆ. ಇದ್ರ ಜೊತೆಗೆ ಯಾರೆಲ್ಲ ನಿವೃತ್ತಿ ಹೊಂದಿದಂತಹ ಶಿಕ್ಷಕರಾಗಿರ್ಬೋದು, ಆರ್ಮಿ ಆಗಿರ್ಬೋದು, ಇವರು ಕೂಡ ಈ ಕೆಲಸನ ಮಾಡ್ಬೋದು. ಪಾರ್ಟ್ ಟೈಮ್ ಆದರೂ ಮಾಡ್ಕೋಬೋದು, ಫುಲ್ ಟೈಮ್ ಆದರೂ ಮಾಡ್ಕೋಬೋದು. ನೀವು ಅಷ್ಟೇ SSLC, PUC, ಡಿಗ್ರಿ ಮುಗಿಸಿರೋರು ಕೂಡ ಇದನ್ನು ಫುಲ್ ಟೈಮ್ ಆದರೂ ಮಾಡ್ಕೋಬೋದು, ಪಾರ್ಟ್ ಟೈಮ್ ಆದರೂ ಮಾಡ್ಕೋಬೋದು. ನಿಮ್ಮ ಕೈಲಿರುತ್ತೆ. ಸೊ ಕೆಳಗಡೆ ಕಂಪ್ನಿ ನೇಮ್ ಕೊಟ್ಟಿದ್ದೀನಿ, ಆ ನಂಬರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಜಾಬ್ ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಕೂಡ ಅವರೇ ಕೊಡ್ತಾರೆ. ಓಕೆನಾ? ಧನ್ಯವಾದಗಳು.